ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಹಾಗಲಕಾಯಿ ಗುಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮಾಡೋಣ ಬನ್ನಿ. ಈಗ ಮೊದಲಿಗೆ ಸ್ಟವ್ ಹಚ್ಚೋಣ. ಬಾಣಲಿ ಕಾದಿದೆ. ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಜೀರಿಗೆ, ಈರುಳ್ಳಿನ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಏನು ಬೇಕಾಗಿಲ್ಲ. ಬೇಕಾಗಿದ್ದರೆ ನೀವು ಆ ರೀತಿಯೂ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಒಂದು ನಿಮಿಷ ಇದು ಹಸಿ ವಾಸನೆ ಹೋಗುವಾಗ ಬಾಡಿಸ್ಕೊಳ್ಳೋದ್ರಿಂದ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ನಿಮಗೆ ಕಹಿ ಅಷ್ಟೊಂದು ಅನಿಸೋದಿಲ್ಲ. ಸ್ವಲ್ಪ ಹುಳಿ ಇರೋದ್ರಿಂದ ಕಹಿನ ಹೊಡೆಯುತ್ತೆ. ಹಾಗಾಗಿ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಟೊಮೆಟೊನು ಮೆತ್ತಗಾಗುತ್ತೆ ಉಪ್ಪು ಹಾಕಿ ಬಾಡಿಸಿದ್ರೆ. 1/4 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಹಸಿಮೆಣಸಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪೌಡರ್, ಕಾಲಿಗಿಂತ ಕಡಿಮೆ ಗರಂ ಮಸಾಲ. ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಮೆಣಸಿನ ಪುಡಿ ವಾಸನೆ ಹೋಗಬೇಕು, ಅಷ್ಟರವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನು ಮರೆತೆ, ಸರಿ, ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ. ಈಗ ಹಾಗಲಕಾಯನ್ನು ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕೋಣ. ಈ ಹಾಗಲಕಾಯಿ ಬೇಯೋಕ್ಕೋಸ್ಕರ. ನಿಮಗೆ ಇನ್ನೂ ಟೊಮೆಟೊ ಬೇಕಂದರೆ ಇನ್ನೂ ಸೇರಿಸ್ಕೊಳ್ಳಿ.
ಸ್ವಲ್ಪ ಕಹಿ ಅಂಶ ಅಷ್ಟು ಅನಿಸೋದಿಲ್ಲ ಟೊಮೆಟೊ ಸೇರಿಸ್ಕೊಳೋದ್ರಿಂದ. ನೋಡಿ ಯಾವ ರೀತಿ ಇದೆ ಇದು. ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಈ ನೀರೆಲ್ಲ ಸ್ವಲ್ಪ ಹಿಂಗಬೇಕು. ಇದು ಹಿಂಗಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.